ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಲಾಸ್ಟ್ ಇಯರು ನಾವು ರಕ್ಷಾ ಬಂಧನ ರಾಖಿ ಹಬ್ಬನ ಯಾವ ರೀತಿ ಆಚರಿಸಿದ್ವಿ ಅಂಥೇಳಿ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫುಲ್ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊಹರಂ ಆಗಿ ನೆಕ್ಸ್ಟ್ ಡೇ ನಾವು ಎಲ್ಲ ಮಾರ್ಕೆಟ್ಗೆ ಹೋಗಿದ್ವಿ ಫ್ರೆಂಡ್ಸ್. ರಕ್ಷಾ ಬಂಧನ ಇತ್ತಲ್ಲ, ಸೊ ರಾಖಿ ಎಲ್ಲ ತರೋಣ ಅಂಥೇಳಿ ನಾನು, ನಮ್ಮ ತಂಗಿ ಎಲ್ಲ, ಅನ್ವಿತಾ ಎಲ್ಲರೂ ಸೇರಿ ಬಾದಾಮಿಗೆ ಹೋಗಿದ್ವಿ. ರಾಖಿ ತೊಗೊಂಬರೋದಕ್ಕೆ ಅಷ್ಟೇ ಅಲ್ಲ ಫ್ರೆಂಡ್ಸು ಹೋಗಿದ್ದು, ಅನ್ವಿತಾಗೆ ಹಾಗೆ ಉಡ್ದಟ್ಟಿ ತೊಗೊಂಡು ಬರೋಣ ಅಂಥೇಳಿ ನಮ್ಮವ್ವ ನನ್ನ ಕರ್ಕೊಂಡೋಗಿದ್ಲು. ಅನ್ವಿತಾಗೆ ಹಾಗೆ ಉಡ್ದಟ್ಟಿ ಜೊತೆಗೆ ಮೂಗ್ಬಟ್ಟು ಎಲ್ಲ ತೊಗೊಂಬರೋಣ ಅಂಥೇಳಿ ಎಲ್ಲ ಕರ್ಕೊಂಡು ಹೋಗಿದ್ಲು ನಮ್ಮವ್ವ. ಸೊ ಆ ಟೈಮಲ್ಲಿ ಮಾಡಿರೋವಂಥ ವಿಡಿಯೋ ಇದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನಮ್ಮ ದೊಡ್ಡ ತಂಗಿ ನಮ್ಮ ದೊಡ್ಡ ತಮ್ಮನಿಗೆ ರಾಖಿ ಕಟ್ತಾ ಇದ್ದಾಳೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಕಟ್ತಾ ಇದ್ದಾಳೆ ಫ್ರೆಂಡ್ಸ್. ಯಾಕಂದರೆ ಅವಳು ಕಾಲೇಜ್ಗೆ ಹೊರಡ್ತಾ ಇದ್ಲು. ಸೊ ಕಾಲೇಜ್ ಹೋಗೋದ್ರೊಳಗಡೆ ಕಟ್ಟಿ ಹೋಗ್ತೀನಿ ಅಂತೇಳಿ ಕಟ್ತಾ ಇದ್ದಾಳೆ. ನಾನು ಹೇಳಿದೆ 3 ಜನ ಒಟ್ಟಿಗೆ ಕಟ್ಟೋಣ, ಸಾಯಂಕಾಲ ಬಾ, ಸಂಜೆ ಕಟ್ಟೋಣ 3 ಜನ ಅಂತ ಹೇಳಿದೆ. ಅವಳು ಕಾಲೇಜಿಂದ ಬರೋ ಅಷ್ಟರಲ್ಲಿ ನಾನು ಕೂಡ ಊರಿಗೆ ಹೊರಡ್ತಾ ಇದ್ದೆ ಫ್ರೆಂಡ್ಸ್. ಅಂದರೆ ಬೆಳಗಾವಿಗೆ ರಿಟರ್ನ್ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೊರಡೋ ದಿನ ಇದು ರಾಖಿ ಕಟ್ಟಿದ್ದು. ಸೊ ಅವಳು ಹೇಳಿದ್ಲು, ನಾನು ಬರೋ ಮಟ್ಟ ಎಲ್ಲಿರ್ತೀನಿ ನೀನು, ನಾ ಬರೋದ್ರೊಳಗೆ ನೀನು ಊರಿಗೆ ಹೊಂಟು ಬಿಟ್ಟಿರ್ತಿ, 3 ಜನ ಎಲ್ಲಿ ಕಟ್ಟೋಕ್ಕಾಗತ್ತಾ ಅಂತ ಹೇಳಿದ್ಲು. ಅವಾಗ ನಾನು ಹೇಳಿದೆ ಹೌದಲ್ಲ ಅಂಥೇಳಿ. ಅವಾಗ ನನಗೆ ನೆನಪಾಯಿತು. ಸೊ ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸು, ನಮ್ಮ 2ನೇ ತಮ್ಮನಿಗೆ ಇವಾಗ ರಾಖಿ ಕಟ್ತಾ ಇದ್ದಾಳೆ. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸು, ನಾವು 3 ತಮ್ಮಂದಿರಿಗೆ ರಾಖಿ ಕಟ್ಟಿದ್ದು ಅಂದರೆ ಲಾಸ್ಟ್ ಇಯರೇ ನಾವು. ಅಂದರೆ ನಾನು ಯಾವಾಗಲೂ ರಾಖಿ ಹಬ್ಬದಲ್ಲಿ ನಾನು ಬೆಳಗಾವಿಯಲ್ಲಿ ಇರ್ತಾಯಿದ್ದೆ, ಮತ್ತು ನಮ್ಮ 2 ತಂಗಿದಿರು ಮಾತ್ರ ಊರಲ್ಲಿರೋ ತಮ್ಮಂದರಿಗೆ ಕಟ್ತಾಯಿದ್ರು. ಮತ್ತು ಇಲ್ಲಿ ನನ್ನ ಹತ್ರ ಇರ್ತಾನಲ್ಲ ನಮ್ಮ ತಮ್ಮ, ಅವನಿಗೆ ಅಷ್ಟೇ ನಾನು ರಾಖಿ ಕಟ್ತಾಯಿದ್ದೆ. ಇದೇ ಫಸ್ಟ್ ಟೈಮು ರಕ್ಷಾ ಬಂಧನದಲ್ಲಿ 3 ತಮ್ಮಂದಿರಿಗೂ ಕಟ್ಟಿದ್ದಂದರೆ ನಾನು. ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಅನ್ವಿತಾ ನೋಡಿ ಅರ್ವಿನ್ಗೆ ರಾಖಿ ಕಟ್ತಾ ಇದ್ದಾಳೆ. ಫಸ್ಟ್ ಇಯರ್ ರಕ್ಷಾ ಬಂಧನ ನಮ್ಮೂರಲ್ಲಿ ಆಚರಿಸ್ತಾ ಇರೋದು ಫ್ರೆಂಡ್ಸು ಅನ್ವಿತಾ ಅರ್ವಿನು. ಇದೇ ಫಸ್ಟ್ ಇಯರ್, ಲಾಸ್ಟ್ ಇಯರೇ ಆಚರಿಸಿದ್ದು ಊರಲ್ಲಿ. ಇನ್ನು ಮಿಕ್ಕಿದ ವರ್ಷ ಎಲ್ಲ ಇಲ್ಲೇ ಬೆಳಗಾವಿಯಲ್ಲಿ ಆಚರಿಸಿದ್ರು ರಕ್ಷಾ ಬಂಧನನ. ನೋಡಿ ಅರ್ವಿನು, ನಾನು ಹೇಳ್ಕೊಡ್ತಾ ಇದ್ದೀನಿ ಹಿಂಗೆ ಮಾಡು ಹಂಗೆ ಮಾಡು ಅಂತೇಳಿ. ನೋಡಿ ಅವ್ರ ಅಕ್ಕನ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ ಇವಾಗ. ಇದನ್ನೆಲ್ಲ ನೋಡೋದಕ್ಕೆ ಏನೋ ಒಂಥರ ಖುಷಿ ಫ್ರೆಂಡ್ಸ್. ಇವಾಗ ನಾವು ವಿಡಿಯೋ ಮಾಡಿದ್ದೀವಿ ಅಂಥೇಳಿ ಹಳೆ ಮೆಮೊರೀಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ವಿಡಿಯೋ ಮಾಡಿಲ್ಲ ಅಂದಿದ್ರೆ ಇದನ್ನೆಲ್ಲ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಆದಷ್ಟು ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಡೆಯೋದನ್ನು ಎಲ್ಲ ನಾವು ಆದಷ್ಟು ವಿಡಿಯೋ ಮಾಡಿ ಇಟ್ಕೊಂಡ್ರೆ ಒಂದು ಒಳ್ಳೆ ಮೆಮೊರಿ ಇರುತ್ತೆ, ನಮಗೆ ಖುಷಿ ಆಗುತ್ತೆ. ನೋಡಿ ಇವಾಗ ಲಾಸ್ಟ್ ಇಯರ್ ರಕ್ಷಾಬಂಧನ ಆಗಿರೋದೆಲ್ಲ ಇವಾಗ ನೋಡಿಕೊಂಡು ಎಡಿಟ್ ಮಾಡ್ತಾ ಇದ್ದೀನಲ್ಲ, ಏನೋ ಒಂಥರ ಖುಷಿ ಆಗ್ತಾಯಿದೆ. ಆ ಖುಷಿನ ಹೇಗೆ ಹೇಳಬೇಕು ಅಂಥೇಳಿ ಗೊತ್ತಾಗ್ತಾಯಿಲ್ಲ. ನೋಡಿ ಅರ್ವಿನ್ ಕೈಲಿ ಎಷ್ಟೊಂದು ರಾಖಿ ಅವ್ರ ಅಕ್ಕಂದಿರೆಲ್ಲ ಕಾಲ್ ಮಾಡಿ ಹೇಳಿದರು, ನನ್ನ ಪಾಲಿಂದ ರಾಖಿ ಕಟ್ಟಿಸ್ರಿ ಅನ್ವಿತನ ಕೈಯಲ್ಲಿ ಅಂಥೇಳಿ. ಸೊ ಪ್ರತಿ ವರ್ಷ ಅನ್ವಿತಾ ಒಬ್ಬಳೇ ರಾಖಿ ಕಟ್ತಾ ಇದ್ಲು. ಈ ವರ್ಷ ಲಾಸ್ಟ್ ಇಯರ್ ಬೆಂಗಳೂರಲ್ಲಿರೋ ಅಕ್ಕಂದಿರೆಲ್ಲ ಕಾಲ್ ಮಾಡಿ ಹೇಳಿದ್ರು. ಸೊ ಈ ವರ್ಷ ಅರ್ವಿನಿಗೆ 5 ರಾಖಿ. ಖುಷಿ ಆಯಿತು ನನಗೆ ನೋಡಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕ ತಂಗಿ ಇವಾಗ ರಾಖಿ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಳು ಕಟ್ಟಿದ ಮೇಲೆ ಇವಾಗ ನಾನು ಕೂಡ ಕಟ್ತೀನಿ.
ಬೆಳ್ಳಿ ಭಂಡಾರ ನಮ್ಮ ತಂಗಿದಿರನ್ನ ಇಬ್ಬರನ್ನೂ ಬೆಳಗಾವಿಗೆ ಕಳಿಸಿದ್ರು. ನಾನು ಬಂದು ನೆಕ್ಸ್ಟ್ ಡೇನೇ ಬೆಳಗಾವಿಗೆ ಬಂದ್ರಲ್ಲ, ಫುಲ್ಲು ಖುಷಿ 3 ಜನ ಅಂತೂ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮದು ಲಾಸ್ಟ್ ಇಯರ್ ಮೊಹರಂ ಹಬ್ಬ ಮತ್ತು ರಕ್ಷಾಬಂಧನ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್. ಲಾಸ್ಟ್ ಇಯರ್ ರಕ್ಷಾಬಂಧನ ಮತ್ತು ಮೊಹರಮ ಒಟ್ಟಿಗೆ ಬಂದಿತ್ತು, ಮತ್ತು ಈ ವರ್ಷ ಕೂಡ ಮೊಹರಮ ಮತ್ತು ರಕ್ಷಾಬಂಧನ ಒಟ್ಟಿಗೆ ಬಂದಿದೆ. ನಮ್ಮೂರು ಮೊಹರಂ ಹಬ್ಬ ಮತ್ತು ನಮ್ಮ ರಕ್ಷಾಬಂಧನ ಆಚರಣೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.